ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ಈಗ ಬೆಳಗ್ಗೆ ಎದ್ದು ತಿಂಡಿ ಆಯಿತು, ಬೇರೆ ಎಂಥ ಕೆಲಸ ಆಗಿಲ್ಲ, ಪುಳಿಯೋಗರೆ ಮಾಡಿದೆ. ಅವನು ಹೆದರಿ ನಾನು ವೀಡಿಯೋ ಮಾಡೋ ಪರಿಸ್ಥಿತಿ ಬಂದಿದೆ. ಮೊಬೈಲ್ ಹೇಳ್ತಿದ್ದಾನೆ ಬೆಳಗ್ಗೆಯಿಂದ, ನೋಡೇ ಬಿಟ್ಟ. ಮೊಬೈಲ್ ಇಲ್ಲ ಅಂತ ಹೇಳಿದೆ. ನೀನು ನೋಡಿ, ನಿನ್ನೆ ಒಂದು ಆಟೋ ಸಾಮಾನು ಕಾರ್ ತಂದುಕೊಟ್ಟಿದ್ದೆ, 5 ನಿಮಿಷ ಹೋಗಾಯಿತು ರೋಬೋ ಕಾರ್. ಇಲ್ಲಿ ನೋಡಿ, ಈಗೊಂದು ನಿನ್ನೆ ಏನೇನು ಕೇಳಿದಾರೆ ಅನ್ನೋದಿಲ್ಲ, ಖಂಡಿತನೂ ಕೇಳ್ತಾ ಇದ್ದೆ. ಕೆಳಗೆ ಬೀಳ್ತಿದೆ. ಇಲ್ಲಿ ನೋಡಿ, ಇದೊಂದು ಕೊಡಿಸಿದ್ದೀನಿ. ಹಾಂ, ಈಗ ಮಾಡು, ಗುಳೆ ಬರುತ್ತೆ. ಹಾಂ, ಉಲ್ಟು ಮೇಲೆ ತೆಗಿ. ಇಷ್ಟ ಹುಡುಗಂಗೆ ನಾ ಹೆದ್ರಂಗೆ ಆಗೋಗಿದೆ. ಏನು ಹಾಂ, ಹಾಗೆ ಆಚೆ ಕಡೆ ಕೈಯಲ್ಲಿರೋದು ಬಗ್ಸ್ಬೇಡ, ಚೆಲ್ಲೋಗುತ್ತೆ, ಸೀದಾ ಇಡ್ಕ. ಓ, ಬಸ್ ಹೋಗ್ತಿದ್ಯಾ? ಹಾಂ, ಹಾಗೆ. ಇದು ಎಂಥ ಕಾಲವಯ್ಯ ನೋಡ್ರ. ಅದನ್ನ ಆಮೇಲೆ ಪಾಪ್ಕಾರ್ನ್ ಕೇಳ್ದೆ, ಐಸ್ ಕ್ರೀಮ್ ಕೇಳ್ದೆ. ನಾನು ಬೇಕಂತ ತಗೊಳಕ್ಕೆ ಹೋಗಿ ಒಂದು ಐಟಮ್, ಮತ್ತೆಲ್ಲ ಇವನಿಗೆ ಆಗೋಯ್ತು. ನಾನು ಅದಕ್ಕೆ ಮಾರ್ಕೆಟ್ ಕಡೆನೇ ಹೋಗಲ್ಲ, ಸವಸ ಬೇಡ. ಇವನ್ನ ಕರ್ಕೊಂಡು ಹೋಗೋದು ಬರೋದು ಲೇಟ್ ಆಗುತ್ತೆ, ಕತ್ಲೆ ಬೇರೆ ಆಗುತ್ತಾ. 1-2 ತಿಂಗಳು ಆಗಿತ್ತೇನೆ ಹೋಗ್ದೇನೆ, ನೋಡೋಣ ಅಂತ ನಿನ್ನೆ ಹೋದೆ. ಹೇಳ್ದೆ ನನಗೆ, ಪಾಪ ಕೊಡಿಸ್ದೆ. ಬೀಳಿಸ್ಬಾರ್ದು, ಇದ್ರ ಮೊಬೈಲ್ ಹುಚ್ಚು ಹೋಗಲಿ ಅಂತ ಇದನ್ನು ತಗೊಬಂದಿದ್ದೀವಿ ನಾನು. ಫ್ರೆಂಡ್ಸ್, ಅವ್ನು ಮಲಗಿದಾಗ ನಾನು ಮೊಬೈಲ್ ಯೂಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಸ್ವಲ್ಪ ಸುಮ್ಮನೆ ಎದ್ದೋನೇ ಕೇಳ್ದೆ, ಮಲಗಿದ್ದ 4 ಗಂಟೆ ಆಯಿತು. ಎದ್ದೋನೇ ಕೇಳ್ದೆ, ಅಮ್ಮ ಪಿ ಫೋನ್ ಪಿ ಅಂತ. ಹಂಗೆ ಆಟ ಆಡಿಸಿ ಮಾರಿಸಿದ್ದೀನಿ. ಅದು ಕೇಳ್ತಾನೆ. ಬೆಳಗ್ಗೆಯಿಂದ ಒಂಚೂರು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಮಾಡಿದ್ರೆ ಸೀದಾ ಇಲ್ಲೇ ಬಂದಿದ್ದೀನಿ. ಮೂವಿ ನೋಡ್ತಾ ಇದ್ದೆ, ಅದನ್ನು ನಿಲ್ಲಿಸಿದೆ. ಇಲ್ಲಿ ಮಾತ್ರ ಮಲಗಿದ ಮೇಲೆ ಜೀವನವಾಯ್ತು ನಂದು. ಎಂತ ಕಾರ್ ಕೆಳಬಿತ್ತಾ? ಬಂದೇ ಇರು, ಹೋಗ್ಬಿಡ್ತೀನಿ. ಸ್ವಲ್ಪ ಬನ್ನಿ ತೋರಿಸ್ತೀನಿ, ಕದ್ದು ತೋರಿಸ್ತೀನಿ. ಹೆಂಗೆ ಬಿತ್ತು? ಓ, ಸಿಕ್ತಾ? ನೋಡಿ ಇಲ್ಲಿ ಫ್ರೆಂಡ್ಸ್, ನಿನ್ನೆ ತಂದುಕೊಟ್ಟು ಕಾರ್ನ. ಈ ಕಾರ್ ಯಾವ ಥರ ತಿರುಗ್ತದಂತ ಒಂಚೂರು ತೋರಿಸ್ತೀನಿ. ಕೊಡಿಲಿ, ತೋರ್ಸೋಣ ಎಲ್ರಿಗೂ. ಸೈಡ್ ಹೋಗೋ. ಇದ್ರ ಸ್ಟೈಲ್ ಫ್ರೆಂಡ್ಸ್, ತಡೀರಿ. ಉಡಿ ಮಾಡ್ತದೆ, ಹಂಗೆ ಎಲ್ಲ ಹಾರ್ತದೆ ನೆಗ್ದು. ತುಂಬ ಸ್ಪೇಸ್ ಬೇಕು, ಈ ಜಾಗದಲ್ಲಿ ಸಾಕಾಗಲ್ಲ. ಬದ್ದು ಸ್ವಸ್ತಿಕನ ಕಾರು ನಿನ್ನೆ ಇಡಬೇಕು ಅಂದ. ಈ ಕೆಳಗೆ ಹೋಗ್ತೀನಂತದು. ಬಿಟ್ಟು ಕೆಳಗಡೆ ನೋಡು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇಲ್ಲಿ ನೋಡಿ, ಒಡ್ಡ ಮಣ್ಣು ನೋಡಿ ಸ್ವಲ್ಪ ಇಲ್ಲಿ. ಓಯ್, ಏನೋ ಮಾಡ್ತಿದೀಯಾ? ಏನಾರು ಆಟ ಆಡ್ಲಿ ಎತ್ತಲಂತ ಬಿಟ್ಬಿಟ್ಟಿನಿ. ಇಲ್ಲಾಂದರೆ ಮೊಬೈಲು ಕೆಳಗೆ ಶುರು ಮಾಡ್ತದೆ. ನನಗಂತೂ 3-4 ದಿನದಿಂದ ಹುಚ್ಚಿಡಿತೈತೆ. ಇಲ್ಲಿ ನೋಡಿಲಿ ಸ್ವಸ್ತಿ, ಇಲ್ಲಿ ನೋಡು, ಫೋಟೋ ತೆಗಿತೀನಿ. ಹಂಗೆ ಮೇಲೆ ಹತ್ತು ನಿಂತ್ಕೊಂಡು ನೋಡಿಲಿ. ಕೆಳಗಡೆಯಿಂದ ಒಂದು ಬಲೂನ್ ಹೊತ್ಕೊ ಬಂದಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಬಲೂನಿಗೆ ಎಷ್ಟು ಸರ್ಕಸ್ ಮಾಡ್ದಲ್ಲಿ. ಬೇರೆ ಹುಡುಗ ಕೇಳ್ತಾ ಇದ್ದ, ಹೊರಗೆ ತಪ್ಪಿಸಿ ಕಿತ್ಕೊ ಬಂದಾನೆ. ಒಂದೊಂದು ಮಗುದ ಬರ್ತಡೆಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರ, ಅದರಲ್ಲಿ ಒಂದು. ಇವನಿಗೆ ಬರ್ತಡೇ ಅಂದರೆ ಭಾರಿ ಖುಷಿ. ಇವನಿಗೆ ಅದೇನೋ ಗೊತ್ತಿಲ್ಲ, ಒಟ್ಟು ಹ್ಯಾಪಿ ಬರ್ಡೇ ಅಂದರೆ ಖುಷಿ. ಅಮ್ಮ ಹ್ಯಾಪಿ ಬರ್ಡೇ ಅಂತ ಅಲ್ಲಿಂದ ಬರೋಕ್ಕೆ ರೆಡಿ ಇಲ್ಲ. ಯಾರ್ದಾರ ಆಗಿರಲಿ, ಹ್ಯಾಪಿ ಬರ್ಡೇ ಅಂದರೆ ಒಟ್ಟು ಹಿಂಗೆ ಕೇಕ್ ಕಟ್ ಮಾಡೋದು, ಅದನ್ನು ನೋಡೋದೇ ನನಗೆ. ಫ್ರೆಂಡ್ಸ್, ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದೆ. ನನ್ನ ಮಗ ಎಗ್ ಬುರ್ಜಿ ಮೂಸು ನೋಡಲ್ಲ, ಆದರೆ ಚೆನ್ನಾಗಿ ಮಾಡಿರ್ತೀನಿ. ಇವನಿಗೋಸ್ಕರ ಖಾರನೂ ಹಾಕಿರೋಲ್ಲ ನಾನು. ನೀವು ನೋಡ್ರೆ ತಿನ್ನೋದೇ ಇಲ್ಲ. ನಾವು ಖಾರ ತಿನ್ನೋಂಗಿಲ್ಲ, ಅವನು ತಿನ್ನಲ್ಲ. ಹಂಗೆ ಮೊಬೈಲ್ ನೋಡ್ತಾ ಇದ್ದೆ, ಹಂಗೆ 2 ತುತ್ತು ಬೆಳಿಗ್ಗೆ ಪುಳಿಯೋಗರೆ ಇತ್ತು, ತಿನ್ನಿಸ್ದೆ. ಈಗ ನೋಡಿ, ಅಡುಗೆ ಮನೆ ಕ್ಲೀನಿಂಗ್. ಇವತ್ತು ನಾಳೆ ಶನಿವಾರ ಎಲ್ಲ, ಇವತ್ತು ತುಂಬ ಕೆಲಸ ಇರುತ್ತೆ. ಇಲ್ಲ ಕ್ಲೀನ್ ಇಷ್ಟಪ್ಪ. ಇನ್ನೂ ಸಿಂಕ್ ತೊಳಿಬೇಕು, ಇನ್ನೂ ಕೆಲಸ ಇದೆ. ನೋಡಿ, ಇವನು ಬೇರೆ ಅಂತದ್ದು ಓದ್ಕೊ ಫೋನು. ಫ್ರೆಂಡ್ಸ್, ಮಗಕ್ಕೆ ಹೋಗ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ, ಓಕೆನಾ? ಸೀನ್ ಬರ್ತಿದೆ ಟೈಮಲ್ಲಿ. ಚಲೋ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ. ಮುಖೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ತಲೆ ಹಚ್ಕೊಂಡ, ಹಂಗೆ ಸ್ವಲ್ಪ ಮುಗೋಕೆ ಹಚ್ಕೊಂಡೆ. ಬಾಯ್, ಟೇಕ್ ಕೇರ್.